ನಮಸ್ಕಾರ ಸ್ನೇಹಿತರೆ, ಸೇವಾ ಜಾಗೃತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನೀವು ದಿನವಿಡೀ ಸಂತೋಷವಾಗಿರಬೇಕು ಅಂದ್ಕೊಂಡಿದ್ದೀರಾ? ಯಾವುದೇ ರೀತಿ ಕೆಡುಕುಗಳು, ತೊಂದರೆಗಳು, ತಾಪತ್ರೆಗಳು ನಿಮಗೆ ದಿನವಿಡೀ ಕಾಡದೇ ಇರಲಿ ಅಂದ್ಕೊಂಡಿದ್ದೀರಾ? ಹಾಗಾದರೆ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ. ದಯವಿಟ್ಟು ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೀವು ದಿನವಿಡೀ ಸಂತೋಷವಾಗಿರಬೇಕು ಅಂತಂದರೆ ನಿಮಗೆ ಯಾವುದೇ ರೀತಿ ತೊಂದರೆ, ತಾಪತ್ರೆಗಳು, ಕೆಟ್ಟದು ಏನೋ ನಡೀಬಾರ್ದು ಅಂತಂದರೆ ಮೊದಲನೇದಾಗಿ ನೀವು ಮಾಡಬೇಕಾಗಿರೋದು ಕೆಲಸ ನಿಮ್ಮ ಇಷ್ಟದ ದೇವರನ್ನು ನೋಡುವುದು ಅಥವಾ ನಿಮ್ಮ ಇಷ್ಟದ ದೇವರ ಫೋಟೋವನ್ನು ನೋಡುವುದು. ಹೌದು ಸ್ನೇಹಿತರೆ, ಅಕ್ಷರಶಃ ಇದೇ ಪರಿಹಾರ ಸ್ನೇಹಿತರೆ, ಇದೇ ಸತ್ಯ ಸ್ನೇಹಿತರೆ. ನೀವು ಪ್ರತಿದಿನ ನಾನು ದೇವರ ಫೋಟೋವನ್ನು ನೋಡ್ತೀನಿ ಅಥವಾ ದೇವರ ಭಾವಚಿತ್ರವನ್ನು ನೋಡ್ತೀನಿ ಅಂತ ಪ್ರಶ್ನೆಯನ್ನು ಹಾಕ್ಬೋದು. ನೋಡಿದ್ರು ಕೂಡ ಕೆಟ್ಟ ಘಟನೆಗಳು, ಕೆಟ್ಟದ್ದು ಆಗ್ತಾ ಇದೆ ಅಂತ ಪ್ರಶ್ನೆಯನ್ನು ಹಾಕ್ಬೋದು. ಆದರೆ ನೋಡಿದ್ರು ಕೂಡ ನಿಮಗೆ ಕೆಟ್ಟದ್ದು ಆಗ್ತಾ ಇದೆ ಅಂತಂದರೆ ಅದಕ್ಕೆ ನಿಮ್ಮದೇ ತೊಂದರೆ ಅಂತ ಸ್ನೇಹಿತರೆ. ಅಂದರೆ ನೀವು ಆ ಭಾವಚಿತ್ರವನ್ನು ಸರಿಯಾಗಿ ನೋಡ್ತಾ ಇಲ್ಲ ಅಂತ ಸ್ನೇಹಿತರೆ. ಅಂತಂದರೆ ಆ ದೇವರ ಮುಖವನ್ನು ನೋಡುವುದಕ್ಕೂ ಕೂಡ ಒಂದು ನಿಯಮ ಇದೆ ಸ್ನೇಹಿತರೆ, ಒಂದು ಪ್ರಕ್ರಿಯೆ ಇದೆ ಸ್ನೇಹಿತರೆ. ಅದೇನು ಪ್ರಕ್ರಿಯೆ ಅಂದರೆ ಸ್ನೇಹಿತರೆ, ನೀವು ದೇವರ ಫೋಟೋವನ್ನು ಅಥವಾ ದೇವರ ಭಾವಚಿತ್ರವನ್ನು ಅಥವಾ ದೇವರನ್ನು ನೋಡುವಾಗ ನೀವು ಮಾಡಬೇಕಿರೋ ಮೊದಲನೇ ಕೆಲಸ ಅಂತಂದರೆ ನಿಮ್ಮ ಇಷ್ಟದ ದೇವರ ಕಣ್ಣುಗಳನ್ನು ಭಕ್ತಿಯಿಂದ ನೋಡುವುದು ಸ್ನೇಹಿತರೆ. ಅಥವಾ ನಿಮ್ಮ ಇಷ್ಟದ ದೇವರ ಕಣ್ಣುಗಳನ್ನು ಕೈ ಮುಗಿಯುತ್ತಾ ಭಕ್ತಿಯಿಂದ ನೋಡುವುದು ಸ್ನೇಹಿತರೆ. ಇಷ್ಟು ಚಿಕ್ಕ ಕೆಲಸವನ್ನು ನೀವು ಮಾಡಿದರೆ ಸಾಕು ಸ್ನೇಹಿತರೆ. ಇಡೀ ದಿನ ನೀವು ಯಾವುದೇ ರೀತಿ ತೊಂದರೆಗಳಿಲ್ಲದೆ ಸಂತೋಷವಾಗಿರ್ತೀರ ಸ್ನೇಹಿತರೆ. ನಿಮಗೆ ಭಕ್ತಿಯಿಂದ ಅದೇ ರೀತಿ ನೋಡುತ್ತಾ ನಿಮ್ಮದು ಇಷ್ಟದ ದೇವರನ್ನು ಪ್ರಾರ್ಥಿಸಬೇಕು ಸ್ನೇಹಿತರೆ. ಅವಾಗ ನಿಮಗೆ ದಿನವಿಡೀ ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ ಸ್ನೇಹಿತರೆ. ನೀವು ಭಕ್ತಿಯಿಂದ ದೇವರ ಕಣ್ಣುಗಳನ್ನು ನೋಡಿ ಪ್ರಾರ್ಥಿಸಿದ ಪರಿಣಾಮ ಆ ದೇವರ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತಾ ಸ್ನೇಹಿತರೆ. ಸದಾ ಆ ದೇವರು ನಿಮ್ಮನ್ನು ದೃಷ್ಟಿಸ್ತಾ ಇರ್ತಾನೆ ಸ್ನೇಹಿತರೆ. ಕಟುಕರಿಂದ ಕಾಪಾಡ್ತಾನೆ ಸ್ನೇಹಿತರೆ. ಅದರಿಂದ ಕೆಟ್ಟ ಘಟನೆಗಳಿಂದ ರಕ್ಷಿಸ್ತಾನೆ ಸ್ನೇಹಿತರೆ. ಅದರಿಂದ ಸ್ನೇಹಿತರೆ, ನೀವು ಬೆಳಗ್ಗೆ ಎದ್ದ ಕೂಡಲೇ ಯಾವುದೇ ಬೇರೆ ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ತೇನೆ ಅಥವಾ ಬೇರೆ ಯಾವುದೇ ವಿಚಾರಗಳಿಗೆ ಕಿವಿ ಕೊಡ್ತೇನೆ ಭಕ್ತಿಯಿಂದ ಎದ್ದು ನಿಮ್ಮ ಇಷ್ಟದ ದೇವರನ್ನು ಮತ್ತು ದೇವರ ಕಣ್ಣುಗಳನ್ನು ನೋಡುವುದು ನಿಮ್ಮ ಪ್ರತಿದಿನದ ಕರ್ತವ್ಯ ಸ್ನೇಹಿತರೆ. ಇನ್ನೊಂದು ಮುಖ್ಯವಾದ ನಿಮ್ಮ ಕರ್ತವ್ಯ ಅಂದರೆ ಸ್ನೇಹಿತರೆ, ದೇವರ ಫೋಟೋ ಅಥವಾ ದೇವರ ಭಾವಚಿತ್ರ ಅಥವಾ ದೇವರು ನಿಮ್ಮ ಮುಂದೆ ಕಂಪಲ್ಸರಿಯಾಗಿ ಅಥವಾ ನಿಮ್ಮ ಕೋಣೆಯಲ್ಲಿ ಕಂಪಲ್ಸರಿ ಅಥವಾ ಖಂಡಿತವಾಗಿ ಅಲ್ಲೇ ಇರಬೇಕು ಸ್ನೇಹಿತರೆ. ನಿಮ್ಮ ಜೊತೆಯಲ್ಲೇ ನಿಮ್ಮ ದೇವರು ಇರಬೇಕು ಸ್ನೇಹಿತರೆ. ಆದ್ದರಿಂದ ನೀವು ದೇವರ ಫೋಟೋವನ್ನು, ನಿಮ್ಮ ಇಷ್ಟ ದೇವರ ಫೋಟೋವನ್ನು ಕಡ್ಡಾಯವಾಗಿ ಇಟ್ಕೊಳ್ಳಬೇಕು ಸ್ನೇಹಿತರೆ. ಇದು ಕಂಪಲ್ಸರಿ ಸ್ನೇಹಿತರೆ. ಜೊತೆಗೆ ಇನ್ನೊಂದು ಮುಖ್ಯವಾದ ಕರ್ತವ್ಯ ಏನಂದರೆ ಸ್ನೇಹಿತರೆ, ನೀವು ಪ್ರತಿದಿನ ದೇವರಿಗಾಗಿ, ನಿಮ್ಮ ಇಷ್ಟದ ದೇವರಿಗಾಗಿ 1 ಗಂಟೆಯನ್ನು ಮೀಸಲಿಡಬೇಕು ಸ್ನೇಹಿತರೆ. ದೇವರ ಸೇವೆಗೋಸ್ಕರ, ದೇವರ ಪ್ರಾರ್ಥನೆಗೋಸ್ಕರ ದಿನದ 24 ಗಂಟೆಗಳಲ್ಲಿ 1 ಗಂಟೆಯನ್ನು ಮೀಸಲಾಗಿ ಇಡಲೇಬೇಕು ಸ್ನೇಹಿತರೆ. ನೀವು 1 ಗಂಟೆ ನಿಮ್ಮ ಇಷ್ಟ ದೇವರಿಗಾಗಿ ಮೀಸಲಿಟ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಧ್ಯಾನಿಸಿದ್ದೆ ಆದರೆ ಸ್ನೇಹಿತರೆ, ನಿಮ್ಮ ಜೀವನ ಬದಲಾಗಿ ಹೋಗುತ್ತೆ ಸ್ನೇಹಿತರೆ. ನೀವು 1 ಗಂಟೆ ನಿಮ್ಮ ದೇವರಿಗೆ ಮೀಸಲಿಟ್ಟ ಪರಿಣಾಮ ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಕೆಟ್ಟ ಘಟನೆಗಳು ನಶಿಸಿ ಹೋಗ್ತವೆ ಸ್ನೇಹಿತರೆ. ನಿಮ್ಮ ಎಲ್ಲ ಕೆಟ್ಟ ಗುಣಗಳು ಸಾಯ್ತವೆ ಸ್ನೇಹಿತರೆ. ನಿಮಗೆ ಬರುವಂತಹ ಕೆಟ್ಟ ಗಳಿಗೆಗಳೆಲ್ಲವೂ ಒಡೆದು ಹೋಗ್ತವೆ ಸ್ನೇಹಿತರೆ. ಆದ್ದರಿಂದ ನೀವು 1 ಗಂಟೆ ಕಂಪಲ್ಸರಿ ಕಡ್ಡಾಯವಾಗಿ ಧ್ಯಾನಿಸುವುದನ್ನು ರೂಢಿಸ್ಕೋಬೇಕು ಸ್ನೇಹಿತರೆ. ಮುಂದೆ ಯಾವುದೇ ರೀತಿ ಕೆಡಕು ನಿಮಗೆ ಆಗೋದೇ ಇಲ್ಲ ಸ್ನೇಹಿತರೆ. ಇದು 100ಕ್ಕೆ 100 ಸತ್ಯ ಸ್ನೇಹಿತರೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದರೆ, ದೇವರನ್ನು, ನಿಮ್ಮ ಇಷ್ಟದ ದೇವರನ್ನು ಭಕ್ತಿಯಿಂದ ನಂಬಲೇಬೇಕು ಸ್ನೇಹಿತರೆ. ನಂಬಲಿಲ್ಲ ಅಂತಂದರೆ ಆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಒಳ್ಳೆಯದು ಆಗೋದಿಲ್ಲ ಸ್ನೇಹಿತರೆ. ಕೆಲವೊಮ್ಮೆ ನಿಮ್ಮ ಭಕ್ತಿಯನ್ನು ನಿಮ್ಮ ಇಷ್ಟದ ದೇವರು ಪರೀಕ್ಷಿಸ್ತಾನೆ ಸ್ನೇಹಿತರೆ. ಅದರಿಂದ ನಾನು ಈ ರೀತಿ ನಿಮ್ಮ ನಂಬಿಕೆಯನ್ನು
ನಿಮ್ಮ ನಂಬಿಕೆ ಬಗ್ಗೆ ಮಾತನಾಡ್ತಾ ಇದ್ದೀನಿ ಸ್ನೇಹಿತರೆ. ಆದ್ರಿಂದ ನೀವು ಕಡ್ಡಾಯವಾಗಿ ದೇವರನ್ನ ನಂಬಲೇಬೇಕು ಸ್ನೇಹಿತರೆ. ಜೊತೆಗೆ ನೀವು ದೇವರಿಗೋಸ್ಕರ ಪ್ರತಿದಿನ 1 ಗಂಟೆಯನ್ನು ಮೀಸಲಿಡಲೇಬೇಕು ಸ್ನೇಹಿತರೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ, ನಿಮಗೆ ನಿಮ್ಮ ಇಷ್ಟದ ದೇವರಿಂದ ಒಳ್ಳೆಯದಾಗಬೇಕು ಅಂತಂದ್ರೆ ನೀವು ಮುಖ್ಯವಾಗಿ ಯಾವುದೇ ರೀತಿ ಕೆಟ್ಟದನ್ನ ಮಾಡಬಾರ್ದು ಸ್ನೇಹಿತರೆ. ಬೇರೆಯವರಿಗೆ ಯಾವುದೇ ರೀತಿ ಕೆಟ್ಟದನ್ನ ಬಯಸಬಾರ್ದು ಸ್ನೇಹಿತರೆ. ಬೇರೆಯವರ ಏಳಿಗೆಯನ್ನು ನೋಡಿ ಯಾವುದೇ ರೀತಿ ಅಸೂಯೆಯನ್ನ ಪಡಬಾರ್ದು ಸ್ನೇಹಿತರೆ. ಅವರು ನಮಗಿಂತ ಎಷ್ಟೇ ಮುಂದೆ ಇದ್ರೂ ಕೂಡ ಅವರಿಗೆ ಕೆಡುಕನ್ನ ಬಯಸಬಾರ್ದು ಸ್ನೇಹಿತರೆ. ಅವರನ್ನು ನೋಡಿ ಅವ್ರ ಜೊತೆ ನಾವು ಖುಷಿಯನ್ನು ಪಡಬೇಕು ಸ್ನೇಹಿತರೆ. ಏಳಿಗೆ ಅಂತಂದ್ರೆ ಕೆಲವರು ಕೆಟ್ಟ ಮಾರ್ಗದಲ್ಲಿ ಹಣವನ್ನು ಮಾಡಿ ಏಳಿಗೆಯನ್ನಾಗಿರ್ತಾರೆ ಸ್ನೇಹಿತರೆ. ಅಂಥವ್ರನ್ನ ನೋಡಿ ಕೂಡ ನೀವು ಯಾವುದೇ ರೀತಿ ಅಸೂಯೆಯನ್ನ ಪಡಬಾರ್ದು ಸ್ನೇಹಿತರೆ. ಯಾವುದೇ ರೀತಿ ಅಥವಾ ಅವರದೇ ರೀತಿಯಲ್ಲಿ ಹಣವನ್ನ ಮಾಡುವುದಕ್ಕಾಗಿ ಮುಂದಾಗಬಾರ್ದು ಸ್ನೇಹಿತರೆ. ಅದರಿಂದ ಸ್ನೇಹಿತರೆ, ಬೇರೆಯವರ ಬಗ್ಗೆ ತಲೆ ಕೆಡಿಸ್ಕೊಳ್ತಾನೆ ನಿಮ್ಮ ಏಳಿಗೆಗೋಸ್ಕರ ಲಗಾಮು ಹಾಕಿದ ಕುದುರೆ ಅಂತ ಓಡಬೇಕಾಗತ್ತೆ ಸ್ನೇಹಿತರೆ. ಈ ಜೀವನ ಎನ್ನುವಂಥ ಸಾಗರದಲ್ಲಿ ಗೆಲ್ಲಬೇಕು ಅಂತಂದ್ರೆ ನೀವು ಲಗಾಮು ಹಾಕಿದ ಕುದುರೆ ಅಂತ ಓಡಬೇಕಾಗತ್ತೆ ಸ್ನೇಹಿತರೆ. ಅದರಿಂದ ನೀವು ಇತರರ ಬಗ್ಗೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ಸ್ನೇಹಿತರೆ. ಆದರೆ ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡಿ ಸ್ನೇಹಿತರೆ. ಆಗಲಿಲ್ಲ ಅಂತಂದ್ರೆ ಕೆಟ್ಟದನ್ನ ಬಯಸಬೇಡಿ ಸ್ನೇಹಿತರೆ. ಅದರಿಂದ ನಿಮ್ಮ ಇಷ್ಟದ ದೇವರು ನಿಮ್ಮ ಮೆಚ್ಚುತ್ತಾನೆ ಸ್ನೇಹಿತರೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದ್ರೆ ಸ್ನೇಹಿತರೆ, ನಿಮ್ಮ ಇಷ್ಟದ ದೇವರಿಂದ ನಿಮಗೆ ಒಳ್ಳೆಯದಾಗಬೇಕು ಅಂತಂದ್ರೆ ಇನ್ನೊಂದು ನೀವು ಕೆಲಸವನ್ನ ಕಡ್ಡಾಯವಾಗಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಇತರರ ಮೇಲೆ ಅಥವಾ ಇತರರ ವಿರುದ್ಧ ಯಾವುದೇ ಕಾರಣಕ್ಕೂ ಜಗಳ ಮಾಡೋದಾಗ್ಲಿ, ಓಡಾಟ ಮಾಡೋದಾಗ್ಲಿ ಆಗಲೇಬಾರ್ದು ಸ್ನೇಹಿತರೆ. ನೀವು ಇತರರ ಮೇಲೆ ದಾಳಿ ಮಾಡೋದ್ರಿಂದ ನೀವು ಅನ್ಯಾಯ ಮಾಡ್ದಂಗಾಗತ್ತೆ ಸ್ನೇಹಿತರೆ. ನಿಮ್ಮಿಂದ ದಾಳಿಗೊಳಗಾದವರು ಪಟ್ಟಂತ ನೋವಿನಿಂದ ನಿಮಗೆ ಪಾಪ ಬರುತ್ತೆ ಸ್ನೇಹಿತರೆ. ಅದರಿಂದ ನೀವು ಪಾಪಿಗಳಾಗ್ತೀರ ಸ್ನೇಹಿತರೆ. ಆ ಪಾಪದ ಫಲವನ್ನು ನೀವು ಸ್ನೇಹಿತರೆ ತಕ್ಷಣ ನೀವು ಈ ಕಲಿಯುಗದಲ್ಲಿ ಅನುಭವಿಸ್ತೀರ ಸ್ನೇಹಿತರೆ. ಅದರಿಂದ ನೀವು ಯಾವುದೇ ಕಾರಣಕ್ಕೂ ಯಾರ ಮೇಲೂ ದಾಳಿ ಮಾಡೋದನ್ನ ನಿರ್ಬಂಧಿಸಬೇಕಾಗತ್ತೆ ಸ್ನೇಹಿತರೆ. ನಿಮ್ಮಲ್ಲಿರುವಂತಹ ಕೆಟ್ಟ ಗುಣಗಳನ್ನು ನಿಯಂತ್ರಿಸಬೇಕಾಗುತ್ತೆ ಸ್ನೇಹಿತರೆ. ಕೊನೆಯದಾಗಿ ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಸ್ನೇಹಿತರೆ, ನಿಮ್ಮಲ್ಲಿರುವಂತಹ ಕೆಟ್ಟ ಗುಣಗಳು ಅಥವಾ ಪಾಪದ ಗುಣಗಳು ನಾಶವಾಗಬೇಕು ಅಂತಂದ್ರೆ ಕಡ್ಡಾಯವಾಗಿ 1 ಗಂಟೆಯನ್ನು ನಿಮ್ಮ ಇಷ್ಟದ ದೇವರಿಗೆ ಮೀಸಲಿಡಬೇಕಾಗತ್ತೆ ಸ್ನೇಹಿತರೆ. ಅಥವಾ ನಿಮ್ಗೆ ಯಾವುದು ಇಷ್ಟದ ದೇವರು ಇಲ್ಲ ಅಂತಂದ್ರೆ, ಅಥವಾ ನಿಮಗೆ ಯಾವುದೇ ರೀತಿ ದೇವರು ಅನುಗ್ರಹ ಮಾಡಿಲ್ಲ ಅಂತಂದ್ರೆ, ನೀವು ಎಷ್ಟೇ ಪೂಜಿಸಿದ್ರು ದೇವರು ನಿಮಗೆ ಒಳ್ಳೆಯದಾಗಲಿಲ್ಲ ಅಂತಂದ್ರೆ ಅಥವಾ ಅನುಗ್ರಹ ಮಾಡಲಿಲ್ಲ ಅಂತಂದ್ರೆ ಈ ದೇವರನ್ನ ಪೂಜೆ ಮಾಡಿ ಸ್ನೇಹಿತರೆ. ಖಂಡಿತ ನಿಮಗೆ ಒಳ್ಳೇದಾಗೇ ಆಗತ್ತೆ ಸ್ನೇಹಿತರೆ. ಆ ದೇವರು ಯಾವುದು ಅಂತೇಳಿ ನಿಮಗೆ ಸ್ನೇಹಿತರೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನಿಮಗೆ ಯಾಕೆ ದೇವರು ಅನುಗ್ರಹ ಮಾಡ್ತಾ ಇಲ್ಲ ಅಥವಾ ಎಷ್ಟೇ ಪೂಜಿಸಿದ್ರು ಕೂಡ ನಿಮಗೆ ಏನಕ್ಕೆ ಒಳ್ಳೇದಾಗ್ತಾ ಇಲ್ಲ ಅಂತಂದ್ರೆ, ನೀವು ಕೆಟ್ಟದನ್ನು ಮಾಡಿರ್ತೀರ ಸ್ನೇಹಿತರೆ. ಇಂದಿನ ದಿನಗಳಲ್ಲಿ ಪಾಪ ಕಾರ್ಯಗಳನ್ನು ಮಾಡಿರ್ತೀರ ಸ್ನೇಹಿತರೆ, ಪಾಪದ ಕೆಲಸಗಳನ್ನು ಮಾಡಿರ್ತೀರ ಸ್ನೇಹಿತರೆ. ಅದರಿಂದ ಸ್ನೇಹಿತರೆ, ನೀವು ಪಾಪ ಕಾರ್ಯಗಳನ್ನು ಅಥವಾ ಪಾಪದ ಕೆಲಸಗಳನ್ನು ಮಾಡಿದಂಥ ಪರಿಣಾಮ ದೇವರು ನಿಮಗೆ ಮನೆ ದೇವರಾಗಿರ್ಬೋದು ಅಥವಾ ನಿಮ್ಮ ಇಷ್ಟದ ದೇವರಾಗಿರ್ಬೋದು ಆಶೀರ್ವಾದ ಮಾಡ್ತಾ ಇರಲ್ಲ ಸ್ನೇಹಿತರೆ. ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಇರಲ್ಲ ಸ್ನೇಹಿತರೆ. ಅದರಿಂದ ನಿಮಗೆ ನೀವು ಒಳ್ಳೇದಾಗ್ತಾ ಇರಲ್ಲ ಸ್ನೇಹಿತರೆ. ಎಷ್ಟೇ ಬಸ್ಸಿದ್ರು ಪೂಜಿಸಿದ್ರು ಕೆಟ್ಟದ್ದೇ ಆಗ್ತಾ ಇರುತ್ತೆ ಸ್ನೇಹಿತರೆ. ಹಣದ ದಾರಿದ್ರ್ಯ, ಕೆಟ್ಟ ಕಾಲ ನಿಮ್ಮನ್ನ ಕಾಡ್ತಾ ಇರುತ್ತೆ ಸ್ನೇಹಿತರೆ. ಅದರಿಂದ ನೀವು ಈ ದೇವರನ್ನ ಪೂಜಿಸಬೇಕು ಸ್ನೇಹಿತರೆ. ಈ ದೇವರು ನೀವು ಮಾಡಿದಂಥ ಪಾಪ ಅಥವಾ ನೀವು ಮಾಡಿದಂಥ ಕೆಟ್ಟ ಕೆಲಸಗಳೆಲ್ಲನೂ ಪರಿಹಾರ ಮಾಡಿ ನಿಮಗೆ ನಿಮ್ಮ ದೇವರಿಂದ ನಿಮ್ಮ ದೇವರು ಕೈ ಬಿಟ್ಟು ನಿಮಗೆ ನೀಡಿರುವಂಥ ಶಿಕ್ಷೆಯಿಂದ ಪಾರು ಮಾಡ್ತಾರೆ ಸ್ನೇಹಿತರೆ. ಆ ದೇವರು ಯಾರಪ್ಪ ಅಂತಂದರೆ ಸಾಕ್ಷಾತ್ ಗುರು ದತ್ತಾತ್ರೇಯ ಸ್ವಾಮಿಗಳು ಸ್ನೇಹಿತರೆ. ಗುರು ದತ್ತಾತ್ರೇಯ ಸ್ವಾಮಿಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ ಸ್ನೇಹಿತರೆ. ಯಾವ ದೇವರು ಕೈ ಬಿಟ್ಟರು ಕೂಡ ಆ ಗುರು ದತ್ತಾತ್ರೇಯ ಸ್ವಾಮಿಗಳು ಯಾವುದೇ ಕಾರಣಕ್ಕೂ ನಿಮ್ಮನ್ನ ಕೈ ಬಿಡಲ್ಲ ಸ್ನೇಹಿತರೆ. ಅದರಿಂದ ನೀವು ಯಾವುದೇ ರೀತಿ ಒಳ್ಳೇದು ನಿಮ್ಗೆ ಆಗ್ತಾ ಇಲ್ಲ, ಕೆಟ್ಟದ್ದೇ ನಡೀತಾ ಇದೆ, ಜೀವನದಲ್ಲಿ ತುಂಬ ಕಷ್ಟ ಇದೆ ಅಂತಂದರೆ ಗುರು ದತ್ತಾತ್ರೇಯರನ್ನ ಆರಾಧನೆ ಮಾಡಿ ಸ್ನೇಹಿತರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಬೆಳಗಿನ ಜಾವ 3:40ರಿಂದ 6 ಗಂಟೆ ಒಳಗೆ ನೀವು ಗುರು ದತ್ತಾತ್ರೇಯ ಸ್ವಾಮಿಗಳನ್ನ ಪ್ರತಿದಿನ ಆರಾಧನೆ ಮಾಡಿ ಸ್ನೇಹಿತರೆ. ಗುರು ದತ್ತಾತ್ರೇಯರನ್ನ ನೀವು ಆರಾಧನೆ ಮಾಡಿದ್ರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲವೂ ಕಳೆದೋಗುತ್ತೆ ಸ್ನೇಹಿತರೆ.
ಜೈ ಶ್ರೀರಾಮ್ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜೈ ಶ್ರೀರಾಮ್, ಜೈ ಗುರುದೇವದತ್ತ ಸ್ನೇಹಿತರೆ.